ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಶಫಿ ಭದ್ರಾವತಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಶಾರ್ಟ್ ಬೌಂಡ್ರಿ ರಾಜ್ಯ ಮಟ್ಟದ ಒಂದು ಕ್ರಿಕೆಟ್ ಪಂದ್ಯಾವಳಿ ನಡೀತು ಸ್ನೇಹಿತರೆ. ಅದ್ಧೂರಿಯಾದ ಒಂದು ಚಾಲನೆ ಕೊಟ್ಟರು ಉಡ್ಕೋ ಸ್ನೇಹ ಬಳಗ. ಇದಕ್ಕೆ ನಮ್ಮ ಭದ್ರಾವತಿಯ ಶಾಸಕರಾದ ಶ್ರೀ ಬಿ ಕೆ ಸಂಗಮೇಶ್ ಅವರು ಹಾಗೂ ಅವರ ಸುಪುತ್ರ ಬಿ ಕೆ ಗಣೇಶ್ ಅವರು ಹಾಗೂ ಕುಮಾರಣ್ಣನವರು ಎಲ್ಲರೂ ಸಾಥ್ ಕೊಟ್ಟು ಒಂದು ಅದ್ಧೂರಿಯಾದ ಒಂದು ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿ ಸ್ನೇಹಿತರೆ ವೀಕ್ಷಣೆ ಆಯಿತು. ಎಲ್ಲ ಮೈದಾನದ ವೀಕ್ಷಣೆಯ ನಂತರ ಸ್ನೇಹಿತರೆ ಅದ್ಧೂರಿ ಅರೇಂಜ್ಮೆಂಟ್ ಅಂತಲೇ ಹೇಳ್ಬೋದು. ಬೆಳಗ್ಗೆನೇ ಎಲ್ಲ ಸ್ಟಾರ್ಟ್ ಆಯಿತು. ಒಳ್ಳೆ ಆಕರ್ಷಕ ಟ್ರೋಫಿಗಳು ಇತ್ತು ಸ್ನೇಹಿತರೆ. ನೋಡಿ, ಅದ್ಭುತವಾದ ಎಲ್ಲ ತಮಿಳುನಾಡಿನಿಂದ ತರಿಸಿದಂಥ ಟ್ರೋಫಿಗಳು ತುಂಬ ಚೆನ್ನಾಗಿತ್ತು. ನೋಡಿ, ಎಲ್ಲ ಡಿಜಿಟಲ್ ಮಾಧ್ಯಮ ಲೈವ್ ಕೂಡ ಇತ್ತು ಸ್ನೇಹಿತರೆ. ಲೈವ್ ಟಿ ವಿ ಕವರೇಜ್ ಕೂಡ ಮಾಡಲಾಗಿತ್ತು. ಒಳ್ಳೆ ಮ್ಯೂಸಿಕ್ ಸಿಸ್ಟಮ್ಮು. ನಮ್ಮ ಸಂತೋಷ್ ಸರ್ ಅವರು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದಾರೆ ಕ್ರೀಡಾಪಟುಗಳಿಗೆ. ಶಾರ್ಟ್ ಬೌಂಡ್ರಿ 38 ಸರ್ಕಲ್ ಅಂತಲೇ ಹೇಳಿ ಕರೀತಾರೆ ಸ್ನೇಹಿತರೆ. ನೋಡಿ, ಒಳ್ಳೆ ಮೈದಾನ ಇದೆ ಸ್ನೇಹಿತರೆ. ಆ ಬಾಕ್ಸ್ನಲ್ಲಿ ಬೌಲರು ಯಾವುದೇ ಕಾರಣಕ್ಕೂ ತನ್ನ ಪಾದವನ್ನು ಎತ್ತದಲ್ಲೇ ಈ ಒಂದು ಬೌಲಿಂಗ್ ಮಾಡಿದರೆ ಅದು ಒಂದು ಲೀಗಲ್ ಬೌಲಿಂಗ್ ಅಂತ ಹೇಳ್ತಾರೆ. ಅದೇನಾರ ಬಾಲ್ 6 ದಾಟ್ತು ಅಂತ ಹೇಳಿದ್ರೆ ಸ್ನೇಹಿತರೆ ಇಲ್ಲಿ ಕ್ರೀಡಾಪಟು ಔಟ್ ಆಗಿರ್ತಾನೆ. ಮೊದಲ ಪಂದ್ಯಾವಳಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭ ಆಗುತ್ತೆ ಅಂತೇಳಿ ಈ ಒಂದು ತೀರ್ಪುಗಾರರ ಕಾರ್ಯಕ್ಕೆ ನಾವು ಕೆಲವೊಂದು ಶಾಟ್ಗಳನ್ನು ಪ್ರಾಕ್ಟೀಸ್ ಮಾಡಿ ಒಂದು ಟ್ರಯಲ್ ನೋಡಿದ್ವಿ. ಎಲ್ಲ ಅದ್ಧೂರಿಯಾದ ಅರೇಂಜ್ಮೆಂಟ್ ಇತ್ತು ಸ್ನೇಹಿತರೆ. ಆಲ್ ಈಸ್ ವೆಲ್ ಅಂತ ಹೇಳಿ ಈ ಒಂದು ಪಂದ್ಯಾಕೂಟವನ್ನು ಪ್ರಾರಂಭ ಮಾಡಿದ್ದೇವೆ ಸ್ನೇಹಿತರೆ. ಹಂತಕ್ಕೆ ಆರಂಭಿಕ ಚೆಂಡು ಡಾಟಾ ಡೆಲಿವರಿಯನ್ನು ಮಾಡಿಕೊಳ್ತಾ ಇದೆ. ಅಂದರೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಈ ಹಂತಕ್ಕೆ ಎರಡನೇ ಚೆಂಡು ಮತ್ತೆ ಡಾಟಾ ಡೆಲಿವರಿಯನ್ನು ಮಾಡಿಕೊಳ್ತಾ ಇದೆ ಯತೀನ್ ರಾಜ್. ಆಫ್ ಕಟರ್ ಮಾತ್ರ ಎಸ್ತುಗಾರಿಕೆಯನ್ನು ಮಾಡಿಕೊಳ್ತಾ ಇದೆ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ನಾಲ್ಕನೇ ಚೆಂಡು ಸುಂದರದ ಹೊಡೆತವನ್ನು ದಾಖಲಿಸಿಕೊಳ್ತಾ ಇದ್ದಾರೆ ಮಿಡ್ ವಿಕೆಟ್ ಭಾಗದಲ್ಲಿ. ಬಾರಿ ಹಂತದಲ್ಲಿ 3 ಚೆಂಡು ಡಾಟಾ ಡೆಲಿವರಿಯನ್ನು ಪಡ್ಕೊಂಡಿದ್ರು. ಆ ನಂತರವಾಗಿ 4ನೇ ಚೆಂಡು ಬೌಂಡರಿ ಅಂತ ಸಾಕ್ತಾ ಇದೆ. 5ನೇ ಚೆಂಡು ಹೋಗ್ತಾರೆ ಈ ಹಂತದಲ್ಲಿ ಇನ್ನು 4 ಚೆಂಡು ಮುಂದೆ ನಂದೀಶ ಎದುರಿಸಬೇಕಾಗ್ತದೆ. ಈ ಹಂತದಲ್ಲಿ ವೈಭವ ಸೂಚನೆ ಮಾಡಿಕೊಳ್ತಾ ಇದೆ. ಈ ಹಂತಕ್ಕೆ 3ನೇ ಚೆಂಡು ಕೂಡ ಒಟ್ಟಲ್ಲಿ ಅವಕಾಶ ಬರ್ತಾ ಇಲ್ಲ. ಲಾಸ್ಟ್ 3 ಬಾಲ್ ರಿಮೈನಿಂಗ್. ಈ ಹಂತದಲ್ಲಿ 4ನೇ ಈ ಹಂತದಲ್ಲಿ ಮತ್ತೆ ರಿವರ್ಸ್ ಶಾಟ್ ಈ ಮ್ಯಾಚ್ ಪಂದ್ಯಾಟವನ್ನು ಮತ್ತೆ ರಿಷಿ ಅವರು ಜನಸಾಗರ ನಗದ ಬಹುಮಾನ ಘೋಷಣೆ ಆಗ್ತಾರೆ. ಈ ಹಂತದಲ್ಲಿ ಬೌಂಡರಿ ಪಡ್ಕೊಳ್ತಾ ಇದ್ದಾರೆ ಕ್ಷೇತ್ರ ಕುಮಾರ. ಅಭಿಯಾನವಂತೆ ಈ ಹಂತದಲ್ಲಿ ನೋಬಾಲ್ನ ಸೂಚನೆ ಮಾಡಿಕೊಳ್ತಾ ಇದ್ದ. ಈ ಹಂತದಲ್ಲಿ ನೋಬಾಲ್ನ ಸೂಚನೆ ಮಾಡಿಕೊಳ್ತಾ ಇದೆ. ಮಾತ ನಟನೆ ಹೊಣತವ ದಾಖಲಿಸಿಕೊಳ್ತಾ ಇದ್ದಾರೆ. ಮಾನವಿ ಮಾರಿ ವೈಯಕ್ತಿಕ 2ನೇ ಬೌಂಡರಿ ದಾಖಲಿಸಿಕೊಳ್ತಾ ಇದ್ದಾರೆ. ಜಯಕಾರಿ ಕೇವಲ ಆಲ್ರೆಡಿ ಘೋಷಣೆ ಆಗಿದೆ. ಮತ್ತೆ 1,000 6,000 ಬಹುಮಾನ. ಈ ಹಂತದಲ್ಲಿ
ದಾಂಡಗಾರಿಕೆ ನಿಲ್ಲಿಸಲಿಕ್ಕೆ ಒಂದಷ್ಟು ಎಸೆಗಾರಿಕೆಯಲ್ಲಿ ವೈಫಲ್ಯತೆ ಮೇಲೆ ವೈಫಲ್ಯತೆ ಆಗ್ತಾ ಇದೆ. ಈ ಹಂತದಲ್ಲಿ ರೋಮನ್ನ ಸೂಚನೆ ಮಾಡಿಕೊಳ್ತಾ ಇದೆ. ಹೊಂದಾರಿ ಆಘಾತವನ್ನು ಪಡೆದುಕೊಳ್ತಾ ಇದೆ. ಈ ಹಂತದಲ್ಲಿ ಅದ್ಯಾವ ಸಮಯದಲ್ಲೂ ಕೂಡ ಸಾಧ್ಯವಾಗಬಲ್ಲ ಅಸಾಧ್ಯವಾಗಬಲ್ಲಂತಹ ಬಂಧಕವನ್ನು 19 ಆಟಗಾರರಿಗೆ ಲಾಸ್ಟ್ 12 ಮಿನಿಟ್ಸ್ 19 ಕ್ರಾಸ್ 100 ರೀಚಿ ಅವರು ಒಂದಷ್ಟು ತಂಡಕ್ಕೆ ಆಸರೆ ಆಗಬೇಕಾಗ್ತಾ ಇದೆ. ಈ ಹಂತದಲ್ಲಿ ಉತ್ತರ ಅಷ್ಟೇ ಏಳು ಎಸೆಗಳಲ್ಲಿ 8 ರನ್. ಈ ಪಂದ್ಯದ ಬೌಲಿಂಗ್ ಈ ಪಂದ್ಯದ ಕೊನೆಯ ಘಟ್ಟದಲ್ಲಿ ಉತ್ತಮವಾದ ಬೋಲ್ ಪಂದ್ಯ ಮುಕ್ತಾಯ. ಹುಡುಗ ಫ್ರೆಂಡ್ಸ್ ಪಂದ್ಯವನ್ನು ಗೆದ್ದಿದ್ದಾರೆ. ಈ ಒಂದು ಕ್ರೀಡಾಕೂಟದಲ್ಲಿ ಆತಿಥೇಯ ತಂಡ ಹುಡ್ಕೋ ಸರ್ಕಲ್ ಅವರು ತೃತೀಯ ಸ್ಥಾನವನ್ನು ಪಡ್ಕೊಂಡು ಅದರೊಂದಿಗೆ ಅತಿಥಿಗಳಾದಂಥ BK ಗಣೇಶ್ ಸರ್ ಅವರು ಈ ಒಂದು ಅತಿಥಿಗಳಾಗಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ರು. ಅದಾದ ನಂತರ ಆ ಪೋಷಕರಿಗೂ ಮತ್ತು ಮಕ್ಕಳಿಗೆ ಒಂದು ಕನ್ನಡ ರಾಜ್ಯೋತ್ಸವದ ಪರವಾಗಿ ಕ್ರೀಡೆಗಳನ್ನು ಮ್ಯೂಸಿಕಲ್ ಚೇರ್ನ ಆಡಿಸಲಾಯಿತು ಸ್ನೇಹಿತರೆ. ಇದೊಂದು ಒಳ್ಳೆಯ ಇನಿಷಿಯೇಟಿವ್ ಅಂತಲೇ ಹೇಳ್ಬೋದು. ಅತಿಥಿ ಅದ್ಭುತವಾದ ಒಂದು ಆರ್ಗನೈಸೇಷನ್ನ ಮಾಡಿದರು. ಎಲ್ಲ ಸ್ನೇಹ ಬಳಗದವರು ಅವರಿಗೆ ಒಂದು ಆಕರ್ಷಕ ಬಹುಮಾನಗಳನ್ನು ಕೂಡ ಕೊಟ್ಟರು. ಅದು ಒಂದು ಸಂತೋಷದ ವಿಷಯ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದ್ಭುತವಾದ ಒಂದು ಆರ್ಗನೈಸೇಷನ್ ಅಂತಲೇ ಹೇಳ್ಬೋದು. ಅತಿಥಿಗಳಾದಂಥ ಗಣೇಶ್ ಸರ್ ಅವರು ಕೂಡ ಒಂದೆರಡು ಶಾಟ್ಗಳನ್ನು ಹೊಡೆಯುವುದರ ಮುಖಾಂತರ ಆಟಕ್ಕೆ ಚಾಲನೆಯನ್ನು ಕೊಟ್ಟರು. ಇನ್ನೇನು ಸಂಜೆಯ ಸಮಯವಾಗಿತ್ತು. ಫೆಡ್ಲೈಟ್ ವ್ಯವಸ್ಥೆ ಇರೋದ್ರಿಂದ ಫೈನಲ್ ಪಂದ್ಯಾವಳಿ ನಡೀಬೇಕಿತ್ತು ಸ್ನೇಹಿತರೆ. ಲೀಗ್ ಪಂದ್ಯಗಳು ಇರುವುದರ ಕಾರಣ ಸನಿಸಿತ್ತು. ಹಾಗೂ ಅದರ ನಂತರ ತೃತೀಯ ಹಾಗೂ ಚತುರ್ಥ ಸ್ಥಾನ ಇರೋದರಿಂದ ರಾತ್ರಿ ತುಂಬ ತಡವಾಗಿ ಎಲ್ಲ ಮ್ಯಾಚ್ಗಳು ಪ್ರಾರಂಭವಾದವು. ಅತಿಥಿಗಳು ಕೂಡ ತುಂಬ ಸಂಘಟನೆ ಮಾಡಿದ್ರು. ಇದೊಂದು ಅದ್ಭುತವಾದ ಮ್ಯಾಚ್ ಅಂತ ಹೇಳ್ಬೋದು ಸ್ನೇಹಿತರೆ. ಸೆಮಿಫೈನಲ್ ಒಳ್ಳೆ ಆಟವನ್ನು ಆಡಿದ್ರು ಫರಾನ್ ಅವರು ಸ್ನೇಹಿತರೆ. ಒಳ್ಳೆ ಈ ಒಂದು ಸೆಮಿಫೈನಲ್ ಪಂದ್ಯ ಮುಗಿದ ತಕ್ಷಣವೇ ಒಳ್ಳೆಯ ಪಟಾಕಿ ವ್ಯವಸ್ಥೆಯನ್ನು ಮಾಡಿದ್ರು ಹುಡ್ಕೋ ಸ್ನೇಹ ಬಳಗದವರು ಸ್ನೇಹಿತರೆ. ಅದ್ಭುತವಾದ ಒಂದು ಪಟಾಕಿ ನೋಡಿ, ಅದ್ಭುತವಾಗಿತ್ತು ಸ್ನೇಹಿತರೆ. ಇದೊಂದು ಒಳ್ಳೆಯ ಟೂರ್ನಮೆಂಟ್, ಸಕ್ಸಸ್ಫುಲ್ ಟೂರ್ನಮೆಂಟ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಕಾರ್ಯಕ್ರಮದ ಕೊನೆಯ ಘಟ್ಟ ಫೈನಲ್ ಮ್ಯಾಚ್ ಸ್ನೇಹಿತರೆ. ದಾವಣಗೆರೆ ತಂಡ ಫೈನಲ್ನ ಹೊಡ್ಕೊಂಡ್ರೆ ದ್ವಿತೀಯ ಸ್ಥಾನವನ್ನು ಆತಿಥೇಯ ತಂಡ ಹಾಗೂ ತೃತೀಯ ಸ್ಥಾನವನ್ನು ಶಿವಮೊಗ್ಗ ತಂಡ ಹಾಗೂ ಚತುರ್ಥ ಸ್ಥಾನವನ್ನು ಹುಡ್ಕೋ ಫ್ರೆಂಡ್ ಸರ್ಕಲ್ ಅವರು ಗೆದ್ರು ಸ್ನೇಹಿತರೆ. ಇದು ಕೊನೆಯ ಕ್ಷಣಗಳು. ರಾತ್ರಿ ನೀವು ನಂಬೋದಿಲ್ಲ, 3 ಗಂಟೆ ಆಯಿತು ಸ್ನೇಹಿತರೆ. 3 ರಿಂದ 3:30 ತನಕನೂ ಕೂಡ ಮ್ಯಾಚ್ಗಳು ನಡೀತು. ಇದೇ ಪ್ರಥಮ ಸ್ಥಾನ ಪಡೆದಂಥ ದಾವಣಗೆರೆ ತಂಡದವರು ಒಳ್ಳೆ ಆಟದ ಪ್ರದರ್ಶನ ಮಾಡಿದ್ರು ಸ್ನೇಹಿತರೆ.